ಒಳ್ಳೆ ಚಿತ್ರ ಮಾಡಿ ಮಕ್ಕಳಿಗೆ ಮುಂದಿನ ಪೀಳಿಗೆಯಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಬಜೆಟ್ನ ಮಧ್ಯೆ ನಮ್ಮ ಸಿನಿಮಾ ಒಂದು 50 ದಿನ ಪೂರೈಸಿದ್ದು ಇದು ನಮಗೆ ಒಂದು ದೊಡ್ಡ ಸಾಧನೆ ಅಂತ ನಾನು ಹೇಳ್ತೇನೆ. ಅದರಲ್ಲೂ ಇದು ಒಂದು ಕನ್ನಡ ಸಿನಿಮಾ ಒಂದು 50 ದಿವಸ ಹೋಗುದು ಅಂತ ಹೇಳಿದ್ರೆ ನಿಜವಾಗಿ ರಜಾಕ್ ಸಾರಿಗೆ ಅಭಿನಂದನೆ. ಸಣ್ಣ ಮಟ್ಟದಲ್ಲಿ ತಯಾರಾಗಿ ದೊಡ್ಡ ಮಟ್ಟಕ್ಕೆ ಬೆಳೆಯುವ ಹಂತಕ್ಕೆ ಬಂದಿದೆ. 50 ದಿನವನ್ನು ಪೂರೈಸಿದೆ ಅಂದರೆ ಅದು ಒಂದು ಮೈಲಿಗಲ್ಲು ಎಂದೇ ಹೇಳಬಹುದು. ಈ ಒಂದು ಸುಸಂದರ್ಭದಲ್ಲಿ ನಮಗೆ ಬಹಳ ಹೆಮ್ಮೆಯ ಗೌರವಾನ್ವಿತ ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಹರೇಕಲ ಹಾಜಬ್ಬ ಸರ್ ನಮ್ಮ ಜೊತೆ ಪಾಲ್ಗೊಂಡಿರೋದು ನಮಗೆಲ್ಲ ಬಹಳ ಹೆಮ್ಮೆಯ ವಿಷಯ. ದಯವಿಟ್ಟು ಅವರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಹಾಗೆಯೇ ನಮ್ಮ ಜೊತೆಗೆ ಸಿನಿಮಾದ ಅನೇಕ ಗಣ್ಯರಿದ್ದಾರೆ. ಮೊದಲನೇದಾಗಿ ಅನೇಕ ನಾಟಕಗಳನ್ನು ನಿರ್ದೇಶಿಸಿ ಸಿನಿಮಾದಲ್ಲಿ ನಟನೆಯನ್ನು ಕೂಡ ಮಾಡಿ ಹಿನ್ನೆಲೆ ಗಾಯಕರಾಗಿ ನಟರಾಗಿರುವಂತಹ ದೇವದಾಸ್ ಕಾಪಿಕಾಡ್ ಸರ್ ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಹಾಗೆಯೇ ಜಯಕಿರಣ ಸಂಸ್ಥೆಯ ಮಾಲಕರು, ನಿರ್ದೇಶಕರು, ನಿರ್ಮಾಪಕರು ಆಗಿರುವಂತಹ ಪ್ರಕಾಶ್ ಪಾಂಡೇಶ್ವರ್ ಸರ್ ತಾವು ಕೂಡ ವೇದಿಕೆ ಮುಂಭಾಗಕ್ಕೆ ಹಾಗೆಯೇ ನಮ್ಮ ಸ್ಕೂಲ್ ಲೀಡರ್ ಚಿತ್ರದ ನಟರು ಹೌದು, ಹಲವಾರು ನಾಟಕಗಳಲ್ಲಿ ನಟನೆ, ಸಿನಿಮಾದಲ್ಲಿ ನಟನೆ ಮಾಡಿರುವಂತಹ ನವರಸ ನಾಯಕ ಭೋಜರಾಜ ವಾಮಂಜೇಶ್ವರ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ನಮ್ಮ ಜೊತೆ ಅನೇಕ ಯೋಧರು ನಮ್ಮ ಜೊತೆಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಜೊತೆ ಸುಧೀರ್ ಪೈಗಲ್ ಸರ್ PO ಮಿಲಿಟರಿ ತಾವು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಹಾಗೆಯೇ ಭಗವಾನ್ ದಾಸ್ ಸರ್ ಸರ್ಜೆಂಟ್ ತಾವು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ದಯವಿಟ್ಟು ಸುಬೇದಾರ್ ವಿಷ್ಣು ಸರ್ ತಾವು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ತಮ್ಮನ್ನು ಕೂಡ ಪ್ರೀತಿವರೆಗೂ ಸ್ವಾಗತಿಸಿದ್ದೇನೆ. ಹಾಗೆಯೇ ಸರ್ಜೆಂಟ್ ಪ್ರಭಾಕರ್ ಗುಂಡೇರ ಸರ್ ತಾವು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಹಾಗೆಯೇ ತರವಾಡು ಸಿನಿಮಾ ನಿರ್ದೇಶಕರಾದಂತಹ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ. ತಾವು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಅದೇ ರೀತಿ ನಮ್ಮ ಜೊತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ನಮ್ಮ ಜೊತೆ ಇರುವಂತಹ ಶೈಲೇಶ್ರೀ ಮೇಡಮ್ ತಾವು ಕೂಡ ವೇದಿಕೆ ಮುಂಭಾಗ ಬರಬೇಕು. ಹಲವಾರು ಸಿನಿಮಾ ಮತ್ತು ನಾಟಕಗಳಲ್ಲಿ ನಟಿಸಿರುವಂತಹ ರೂಪಾ ವರ್ಕಾಡಿ ಮೇಡಮ್ ತಾವು ಕೂಡ ವೇದಿಕೆ ಮುಂಭಾಗ ದಯವಿಟ್ಟು ಬರಬೇಕು. ಹಾಗೆಯೇ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವಂತಹ ಪ್ರಜ್ವಲ್ ಪಾಂಡೇಶ್ವರ್ ತಾವು ಕೂಡ ವೇದಿಕೆ ಮುಂಭಾಗ ಬರಬೇಕು. ಹಾಗೆ ಜೊತೆಗೆ ಲೋರ್ಡ್ಸ್ ಸ್ಕೂಲಿನ ಪ್ರಿನ್ಸಿಪಲ್ ಸರ್ ಇದ್ದಾರೆ. ತಾವು ಕೂಡ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಫಾದರ್ ಜಾನ್ಸನ್ ತಮಗೂ ಕೂಡ ತಮ್ಮ ಸ್ಕೂಲ್ ಲೀಡರ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಅನೇಕ ನಮ್ಮ ಜೊತೆಗೆ ಮಿಲಿಟರಿ ರಿಟೈರ್ಡ್ಸ್ ಸುಬೇದಾರ್ ನವೀನ್ ಸರ್ ಇದ್ದಾರೆ. ತಾವು ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಅನೇಕ RJ ಪ್ರಸನ್ನ ಸರ್ ಇದ್ದಾರೆ. ತಾವು ಕೂಡ ವೇದಿಕೆ ಮುಂಭಾಗ ಬರಬೇಕು. ಹಾಗೆ ಪ್ರಜ್ವಲ್ ಶೆಟ್ಟಿ ಸಿನಿಮಾ ನಟರು ತಾವು ಕೂಡ ಇದ್ದೀರಿ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೇವೆ. ಅನೇಕ ಮಾಧ್ಯಮ ಮಿತ್ರರು, ಹಾಗೆಯೇ ಅನೇಕ ಸಿನಿಮಾ ನಟರು, ಗಣ್ಯರು, ನಿರ್ದೇಶಕರು, ನಿರ್ಮಾಪಕರು, ಹಾಗೆಯೇ ಅನೇಕ ಯೋಧರು ನಮ್ಮ ಜೊತೆಗಿದ್ದಾರೆ. ಸೂರಜ್ ಮಂಗಳೂರು ತಾವು ಕೂಡ ಇದ್ದೀರಿ. ಹಾಗೆಯೇ ಪ್ರಶಾಂತ್ ಶೆಟ್ಟಿ ತಾವು ತಮ್ಮ ಇರುವಿಕೆ ಗುರುತಿಸ್ತಿದ್ದೇವೆ. ಸಿನಿಮಾ ತಂಡದ ಪರವಾಗಿ ಎಲ್ರಿಗೂ ಹೂವನ್ನು ನೀಡಿ ತಾವೆಲ್ಲರೂ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ನಮ್ಮ ತಂಡದವರು ಎಲ್ಲರೂ ಸೇರಿಕೊಂಡು ನಮ್ಮ ಬಂದಿರುವಂತಹ ಗಣ್ಯರನ್ನು ಹೂವನ್ನು ಕೊಟ್ಟು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ಕೇಳ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ನಿರ್ದೇಶಕರಾದಂತಹ ರಜಾಕ್ ಪುತ್ತೂರ್ ಇವರು ಕೂಡ ಇದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸುತ್ತಿದ್ದೇವೆ. ಹಾಗೆಯೇ ನಿರ್ಮಾಪಕರಾದಂತಹ ಸತ್ಯೇಂದ್ರ ಪೈ ಇದ್ದಾರೆ. ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿದ್ದೇವೆ. ಹಾಗೆಯೇ ಸುದರ್ಶನ್ ಸುಂದರ್ ತಾವು ಕೂಡ ವೇದಿಕೆ ಮುಂಭಾಗ ಬರಬೇಕು. ನಮ್ಮ ಮೂವಿಯ ನಟರು ಹೌದು, ಹಾಗೆಯೇ ಸಹ ನಿರ್ಮಾಪಕರಾಗುವುದು. ಬಂದಿರುವಂತಹ ಎಲ್ಲ ಗಣ್ಯರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ, ಹಾಗೆಯೇ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರು, ಎಲ್ಲ ಗಣ್ಯರಿಗೆ, ನಮ್ಮ ಹಿತೈಷಿಗಳಿಗೆ ಎಲ್ಲರ ಹೆಸರು ಕರೆಯಲಿಕ್ಕೆ ಸಮಯ ಇಲ್ಲ. ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಇದೀಗ ನಮ್ಮ ಸಿನಿಮಾದ ಬಗ್ಗೆ ಇವತ್ತು 50ನೇ ದಿನದ ಸಂದರ್ಭದಲ್ಲಿ ಶೋಧನ್ ಸರ್ ತಾವು ಕೂಡ ಬರಬೇಕು. ನಮ್ಮ 50ನೇ ದಿನದ ಈ ಒಂದು ಸುಸಂದರ್ಭದಲ್ಲಿ ನಿರ್ಮಾಪಕರಾದ ಸತ್ಯೇಂದ್ರ ಬೈಗಲು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊತೀವಿ. ಇವತ್ತಿನ ಈ ಸಂದರ್ಭದಲ್ಲಿ ಬಂದಂಥ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತಾ ಎಲ್ರಿಗೂ ಧನ್ಯವಾದನ ಅರ್ಪಿಸಿ ಇದರ ಬಗ್ಗೆ ನಮ್ಮ ರಜಾಕ್ ಪುತ್ತರ್ ಅವರು ಇದ್ರ ಬಗ್ಗೆ ಹೇಳಬೇಕಾಗಿ ಕೇಳ್ಕೊಳ್ತೇನೆ.
ಬಂದಿರುವಂಥ ಎಲ್ಲ ಗಣ್ಯರು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಸಮಯ ಆಗ್ತಾ ಬಂತು. ಸಿನಿಮಾ 50 ದಿನದೊಂದು ಪ್ರದರ್ಶನ ಕಾಣ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಎಲ್ಲ ಕರಾವಳಿಯ ಸಿನಿ ಪ್ರೇಕ್ಷಕರಿಗೂ ಮಾಧ್ಯಮ ಮಿತ್ರರಿಗೂ ಪ್ರೋತ್ಸಾಹಿಸಿದ ಎಲ್ಲ ಕಲಾಸಕ್ತರಿಗೂ ಒಂದೇ ಮಾತಿನಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹೆಚ್ಚಿನವರು ಸಿನಿಮಾ ನೋಡಿದವರು ಕೊಟ್ಟಿದ್ದೀರಿ, ನೋಡಿದವರು ಸಿನಿಮಾ ನೋಡಿದ ಮೇಲೆ ತಮ್ಮ ಒಂದು ಅಭಿಪ್ರಾಯವನ್ನು ಹೇಳಿ ಪ್ರೋಸೆಸ್ಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ಸರ್ ದಯವಿಟ್ಟು ಮಾತಾಡಬೇಕಾಗಿಲ್ಲ, ದಯವಿಟ್ಟು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಡೀ ಸ್ಕೂಲ್ ಲೀಡರ್ ಫುಲ್ ತಂಡ ಇದೆ. ಎಲ್ಲರಿಗೆ ಮೊದಲನೇದಾಗಿ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾಲಘಟ್ಟದಲ್ಲಿ ಇಂಥ ಸಿನಿಮಾ ಒಂದು ಮಕ್ಕಳನ್ನು ಸೇರಿಸ್ಕೊಂಡು ಮಾಡಿದಂಥ ಸಿನಿಮಾ ಇದು. ಮಕ್ಕಳಿಗೆ ಅಷ್ಟು ತಾಳ್ಮೆ ಬೇಕು, ಮಕ್ಕಳಿಗೆ ಅವರನ್ನು ಒಂದು ಆ ಸಿನಿಮಾದಲ್ಲಿ ಅಭಿನಯ ಮಾಡಲಿಕ್ಕೆ, ಆ ಪಾತ್ರಕ್ಕೆ ಅವರನ್ನು ಸಜ್ಜು ಮಾಡಲಿಕ್ಕೆ ಅದು ಅಷ್ಟು ಚಿಕ್ಕ ಕೆಲಸ ರಜಾಕ್ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನನ್ನ ಅಭಿನಂದನೆ. ಎಲ್ಲ ಟೀಚರ್ನವರು ಅಭಿನಯ ಮಾಡಿದ್ದಾರೆ, ತುಂಬ ಮಕ್ಕಳು ಅಭಿನಯ ಮಾಡಿದ್ದಾರೆ ನಮ್ಮ ಕಲಾವಿದರ ಜೊತೆಗೆ. ಈ ಚಿತ್ರ ಇವತ್ತು 50 ದಿನ ಪೂರೈಸಿದೆ. ಭಾಳ ಹೆಮ್ಮೆ ಆಗ್ತದೆ ನಮಗೆ. ಸ್ಕೂಲ್ ಲೀಡರ್ ಅಂತ ಹೇಳುವಾಗ ಮೊದಲಿಗೆ ನಮಗೆ ಏನೋ ಇತ್ತು ತಲೆಯಲ್ಲಿ, ಸ್ಕೂಲ್ ಲೀಡರ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ನೋಡುವಾಗ ಇಲ್ಲಿ 50 ದಿನ ಪೂರೈಸಿ ಎಲ್ಲರೂ ಲೀಡರ್ ಆಗಿದ್ದೀರಿ, ಮಾದರಿ ಆಗಿದ್ದೀರಿ, ಲೀಡರ್. ಈ ಬಜೆಟಲ್ಲಿ ದೊಡ್ಡ ಬಜೆಟ್ ಸಿನಿಮಾ ಬರ್ತಾ ಇದೆ. ಈ ಬಜೆಟ್ನ ಮಧ್ಯೆ ನಮ್ಮ ಸಿನಿಮಾ ಒಂದು 50 ದಿನ ಪೂರೈಸಿದ್ದು ಇದು ನಮಗೆ ಒಂದು ದೊಡ್ಡ ಸಾಧನೆ ಅಂತ ನಾನು ಹೇಳ್ತೇನೆ. ಎಲ್ಲರಿಗೆ ಅಭಿನಂದನೆ. ಧನ್ಯವಾದಗಳು ಸರ್. ಪ್ರಕಾಶ್ ಪಾಂಡೇಶ್ವರ ಸರ್, ದಯವಿಟ್ಟು ತಮ್ಮ ಶುಭ ಹಾರೈಕೆ. ನಮಸ್ಕಾರ ಎಲ್ಲರಿಗೆ ಸರ್. ತುಂಬ ಸಂತೋಷ ಆಗ್ತಾ ಇದೆ. 50 ದಿವಸ ಅಂತ ಹೇಳಿದರೆ ಒಂದು ಭಯಂಕರ. ಈಗ ಕನ್ನಡ ಸಿನಿಮಾ ಹೋಗೋದೇ 1 ವಾರ, ಅದರಲ್ಲೂ ಇದು ಒಂದು ಕನ್ನಡ ಸಿನಿಮಾ ಒಂದು 50 ದಿವಸ ಹೋಗೋದು ಅಂತ ಹೇಳಿದರೆ ನಿಜವಾಗಿ ರಜಾಕ್ ಸಾರಿಗೆ ಅಭಿನಂದನೆ. ಹಾಗೆ ನಮ್ಮ ಪ್ರೊಡ್ಯೂಸರಿಗೆ ಕೂಡ ಸತ್ಯೇಂದ್ರ ಪೈ ಅವರಿಗೆ ಕೂಡ ನಿಜವಾಗಿ ಸಹ ಇವರು ಇನ್ನೊಂದು ಸಿನಿಮಾ ಮಾಡಲಿಕ್ಕೆ ಅವರಿಗೆ ನಿಜವಾಗಿ ಖುಷಿ ಆಗ್ತಾ ಉಂಟು ರಜಾಕನ್ನು ಹಿಡ್ಕೊಂಡು. ಯಾಕಂತ ಹೇಳಿದರೆ ಈಗ ನಾವು ಸಭೆ ಸಿನಿಮಾ ಮಾಡಿದವರೇ ತುಂಬ ಕಷ್ಟ ಉಂಟು. 50 ದಿವಸ ಸಂಭ್ರಮ ಇವತ್ತು ಭಾರಿ ಖುಷಿ ಆಗ್ತಾ ಉಂಟು. ಜೈ ಎಲ್ಲ ಆ್ಯಕ್ಟ್ ಮಾಡಿದ ಎಲ್ಲರಿಗೆ ಸಹ, ಟೀಚರ್ಸ್ನವರಿಗೆ, ಸ್ಟೂಡೆಂಟ್ಸ್ನವರಿಗೆ ಎಲ್ಲರಿಗೆ ಸಹ ಇದರಲ್ಲಿ ಒಂದು ಯಶಸ್ಸು ಸಿಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಮಸ್ತೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ ನಮ್ಮ ಭೋಜರಾಜ ಓಮನ್ ಸರ್ ಸಮಯದ ಅಭಾವ ಇರುವುದರಿಂದ ಆಮೇಲೆ ಮಾತಾಡ್ತಾನೆ ಅಂತ ಹೇಳಿದ್ದಾರೆ. ನಮ್ಮ ಜೊತೆ ನಿವೃತ್ತ ಯೋಧರಾಗಿರುವಂಥ ಸುಗ್ರೀವಿಗಳು ತಾವು ಶುಭ ಹಾರೈಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ನೆರೆದಿರುವ ಎಲ್ಲ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಒಂದು ಸಿನಿಮಾ ಒಂದು ಸಣ್ಣ ಮಟ್ಟದಲ್ಲಿ ತಯಾರಾಗಿ ದೊಡ್ಡ ಮಟ್ಟಕ್ಕೆ ಬೆಳೆಯುವ ಹಂತಕ್ಕೆ ಬಂದಿದೆ. 50 ದಿನವನ್ನು ಪೂರೈಸಿದೆ ಎಂದರೆ ಅದು ಒಂದು ಮೈಲಿಗಲ್ಲು ಎಂದೇ ಹೇಳಬಹುದು. ಅದನ್ನು ಸಾಧಿಸಿದ ಚಿತ್ರತಂಡಕ್ಕೆ ತುಂಬ ಅಭಿನಂದನೆಗಳು. ಹೀಗೆ 100ನೇ ದಿನಕ್ಕೂ ಕಾಲಿಡಲಿ ಅಂತೇಳಿ ನಮ್ಮ ಶುಭ ಹಾರೈಕೆಗಳು. ಧನ್ಯವಾದ. ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಗೌರವಾನ್ವಿತ ಹರೇಕಲ ಹಾಜಬದ್ ಸರ್ ಇದ್ದೀರಿ, ತಾವರು ದಯವಿಟ್ಟು ಶುಭ ಹಾರೈಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಎಲ್ಲರಿಗೆ ನಮಸ್ಕಾರಗಳು. ಇವತ್ತೊಂದು ಸಂತೋಷದ ದಿನ. ಯಾಕೆಂದರೆ ಒಂದು ಚಿತ್ರರಂಗ 51 ದಿವಸ ಕಾಲಿಡುವಾಗ, ಈಗ ನಾನೊಂದು 70 ವರ್ಷದ ಬಡವಾಗಿ ಅರೆಕಲ ಹಾಜ ಹುಟ್ಟಿ ಬೆಳೆದೇನೆ. ಆದರೆ ನಾನು ಚಿತ್ರರಂಗದಲ್ಲಿ ಸ್ವಲ್ಪ ನಾನು ನೋಡಲಿಕ್ಕೆ ಅಷ್ಟು ನೋಡಲಿಲ್ಲ. ಇಲ್ಲಿ ನೋಡಿಕೊಂಡು ನಾನು ಹೇಳ್ತಾ ಇದ್ದೇನೆ, ನನ್ನ ಜೀವಮಾನ ಶಿಕ್ಷಣ ಸ್ವಲ್ಪ ಕಡಿಮೆ ಆಗ್ತಾ ಇದ್ದವು. ಹೇಗೆ ವಿದ್ಯಾಭ್ಯಾಸ ಇಲ್ಲದ ಮನುಷ್ಯ ಆದ ಕಾರಣ ಇವತ್ತು ಒಂದು ಸರ್ಕಾರಿ ಶಾಲೆಯಲ್ಲಿ ಪಾಠ ಕೊಡೋದು ಟೀಚರು ಕೂಡ ನಾನು ಹಮ್ಮಿಕೊಂಡು ಇಲ್ಲಿ ಬಂದಿದ್ದೇನೆ. ನನ್ನ ಇನ್ನೇ ಸಾಯಂಕಾಲ ತ್ಯಾಗಂ ಸರ್ ನನ್ನ ಫೋನ್ ಇಲ್ಲಿ ಕಳಿಸಿಕೊದ್ರು. ಆದರೆ 51 ದಿನದಲ್ಲಿ ಈ ಚಿತ್ರಸಂಘ 51 ದೊಡ್ಡ ಹುಲಿಗಳ ದೊಡ್ಡ ಶ್ರೀಮಂತರು ಕೂಡ ಇದರಲ್ಲಿ ಪಾತ್ರದಲ್ಲಿದ್ದಾರೆ. ಕಾಪಿಕಾಡ್ ದೇವಗಾವ್ ಸರ್ ಇದ್ದಾರೆ. ನಮ್ಮ ಇದರಲ್ಲಿ ನನ್ನ ಸ್ನೇಹಿತರು ಪ್ರಕಾಶ್ ಕೋಟ್ ಅದರ ಜೊತೆಯಲ್ಲಿ 3ನೇವರು ನನ್ನ ಗೌರವಾನ್ವಿತ ಭೋಜರಾದವ್. ಯಾಕೆಂದರೆ ನಾನೊಂದು 800 ಎಕರೆ ಸ್ಥಳದ ಚುಟ್ಕದಲ್ಲಿ 800 ಎಕರೆ ಸ್ಥಳದಲ್ಲಿ ಒಂದು ದೊಡ್ಡ ಕಂಪನಿಯ ವಲಯಗಳಿದ್ದೆ. ಆ ಸಂದರ್ಭದಿಂದ ಒಂದು 3 ವರ್ಷ 5 ವರ್ಷ ಆಯಿತು. ಆದ ನಂತರ ಕೊರೋನಾ ಅಂತು. ಆನಂತರ ದೇಶದ ರಾಷ್ಟ್ರಪತಿ ಪ್ರಧಾನಮಂತ್ರಿಲಿ ನಾನು ನೋಡಲಿ ಬಂದೆ. ಒಂದು 800 ಜೋಲಾಲಿಲಿ ಅಲ್ಲ ಸರ್,
ಹೌದು 800 ಎಕರೆ ಸ್ಥಳದಲ್ಲಿ ಒಂದು ಪ್ರೋಗ್ರಾಮಲ್ಲಿ ನಾನು ಅವರು ಇತ್ತಿದ್ದೆ. ಇವತ್ತು ಅವರ ಜೊತೆಯಲ್ಲಿ ಇವತ್ತು ಎಲ್ಲಿ ಕಿಟ್ಲೆಹಣ್ಣು ವ್ಯಾಪಾರ ಮಾಡಿ ಸಹ ಅವರ ತಂಡದಲ್ಲಿ ನಿಂತುಕೊಂಡು ನನ್ನ ಈ ಅಮ್ಮ ಈ 51ನೇ ಸಂಭ್ರಮದಲ್ಲಿ ನಿಮಗೆ ನಾನು ದೇವರ ಆಯುಸ್ಸು ಆರೋಗ್ಯ ಕೊಡಲಿ ಅಂದರೆ ಇನ್ನೂ ಕೂಡ 100 ದಿವಸ ಅಲ್ಲ 100 ವರ್ಷ ಬಾಳಲಿ. ಆದರೆ ಒಳ್ಳೆ ಚಿತ್ರ ಮಾಡಿ ಮಕ್ಕಳಿಗೆ ಮುಂದಿನ ಪೀಳಿಗೆಯಲ್ಲಿ ಒಳ್ಳೆಯದಾಗಲಿ ನಾನು ಹಾರೈಸ್ತೀನಿ. ಜೈ. ಥ್ಯಾಂಕ್ ಯು ಸೊ ಮಚ್. ಇದೀಗ ಮಾತಾಡಲಿಕ್ಕೆ ಹೆಚ್ಚಿನ ಸಮಯಾವಕಾಶ ಇಲ್ಲ. ಸಿನಿಮಾ ನೋಡಿದ ನಂತರ ಎಲ್ಲ ಅತಿಥಿಗಣ್ಯರಲ್ಲಿ ಮಾತಾಡ್ತೇವೆ. ಇದೀಗ 50ನೇ ಈ ಒಂದು ಸಂಭ್ರಮಕ್ಕೆ ನಮ್ಮ ಎಲ್ಲ ಸಿನಿಮಾ ಚಿತ್ರತಂಡ ಇದೆ. ಇದರ ಸಿನಿಮಾದಲ್ಲಿ ಅಭಿನಯಿಸಿದ ಮಕ್ಕಳು ದಯವಿಟ್ಟು ಹೆಸರು ಕರೆಯೋದಿಲ್ಲ, ದಯವಿಟ್ಟು ಮುಂಭಾಗ ಬರಬೇಕು. ಎಲ್ಲ ಗಣ್ಯರು ಬಂದು ಈ ಕೇಕ್ ಕಟ್ ಮಾಡುವ ಮೂಲಕ ಈ ಒಂದು ಸಂಭ್ರಮವನ್ನು ಮಾಡಬೇಕಾಗಿ ಕೇಳ್ಕೊಟ್ಟಿದ್ದೇವೆ. ಎಲ್ಲರೂ ಚಪಾಲಿ ಮೂಲಕ ಅಭಿನಯಿಸಬೇಕಾಗಿ ಕೇಳ್ಕೊಂಡು ಕಾರ್ಯಕ್ರಮ ಹಾಜರು ಸರ್ ದಯವಿಟ್ಟು ಮುಂಭಾಗ ಬರಬೇಕು. ನಿರ್ಮಾಪಕರು, ನಿರ್ದೇಶಕರು, ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಕೇಕ್ ಕಟ್ ಮಾಡಬೇಕು. ಸ್ಕೂಲ್ ಲೀಡರ್ ಮೇ 30 ರಿಲೀಸ್ ಆಗಿ ಉಡುಪಿ, ಮಂಗಳೂರು ಕೈಗೊಳ್ಳ ಸರ್. 50ನೇ ದಿನದಲ್ಲಿ ನಾವಿದ್ದೇವೆ ಸರ್. ತುಂಬಲ್ಲ ಸರ್. Sir.